ಅಣ್ಣ ಇವ್ರು ಹಿಡಿತಾನೆ ಬರ ನೀನ್ ಯಾಕೊಳ್ಳು ಕಚ್ಚಿ. ಗೈಸ್ ಇವತ್ತು ಆಸ್ ಯೂಶಲ್ ನಮ್ ಗಾರ್ಡನ್ ರೌಂಡ್ ಹಾಕೋಣ ಅಂತ ಬಂದಾಗ ನಮ್ ಗಾರ್ಡನ್ ಅಲ್ಲಿ ಇರೋ ಮನೆಯಲ್ಲಿ ಹಾವು ಬಂದ್ಬಿಟ್ಟಿತ್ತು. ನಮ್ ಕಾಳ ಬೈರ ಹೊರಗಡೆನೆ ಇರ್ತಾರೆ ಅಂಡ್ ನಮ್ ಕಾಳ ಅಂತೂ ಸಿಕ್ಕಾಬಟ್ಟೆ ರ್ಯಾಶು. ಹಾವಾದ್ರೂ ಪರವಾಗಿಲ್ಲ ಏನಾದ್ರು ಪರವಾಗಿಲ್ಲ. ಹೋದ್ ಸರಿ ಒಂದು ನಾಗರ ಹಾವೇ ಸಿಕ್ಕಾಕೊಂಡ್ಬಿಟ್ಟಿತ್ತು ನಮ್ ಕಾಳನ್ ಕೈಲಿ ಅಂಡ್ ಈ ಸರಿ ನಾವೇನಾರು ಇದನ್ನ ಹೊರಗಡೆ ಓಡಿಸಿದ್ರೆ ಅದೇ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಇಡಿಸ್ಬಿಡೋದೇ ಬೆಟರ್ ಅಂತ ಅನ್ಕೊಂಡು ಗೊತ್ತಿರೋರು ಒಬ್ಬರನ್ನ ಕರ್ಸಿದ್ವಿ. ನೋಡಿ ಅಟ್ಯಾಕಿಂಗ್ ಪೊಸಿಷನ್ ಈಗ ಲಿಫ್ಟ್ ಮಾಡಿದ್ರೆ ಅಟ್ಯಾಕಿಂಗ್ ಪೊಸಿಷನ್. ಓಕೆ ಓಕೆ ನೋಡಿ ಕಡಿಯಕ್ಕೆ ರೆಡಿ ಇದೆ ಅಂತ. ಅವು ಕಚ್ತವ ಅಯ್ಯೋ ಮತ್ತೆ ಹಿಡಿದು ಹಂಗೆ ಎಳ್ದು ಬಿಡುತ್ತೆ ಗರ್ಗಸ ಇದೆ. ಸೌಂಡ್ ಇಸಿಂಗ್ ನೋಡಿದ್ರ ನೋಡಿದ್ರ ಎಷ್ಟು ಫೋರ್ಸ್ ಇದೆ. ಫಸ್ಟ್ ಈ ತರ ನೋಡಿದ್ದೆ ಬಿಸ್ಬಿಡುತ್ತಾ. ಅದಕ್ಕಿಂತ ಇದು ಜೋರಿದೆ. ಇದು ಮಿಡ್ಲ್ ಏಜ್ ಅಲ್ವಾ, ಭಾರಿ ಕಪ್ಪು. ಏನು ಮಾಡಲ್ಲ ಅನ್ನೋಂತ ಫೀಲ್ ಆದಾಗ ಸಾಫ್ಟ್ ಆಗುತ್ತೆ. ನಾಲ್ಗೆ ಇಷ್ಟು ಉದ್ದ ಬಿಡ್ತಾ ಇದೆ ಅಂದ್ರೆ ಅದು ಅಲರ್ಟ್ ಆಗಿದೆ ಅಂತ ಲೆಕ್ಕ. ಓಕೆ ಮತ್ತೆ ಗಾಬರಿ ಆಗಿದೆ ಅಂತ ಲೆಕ್ಕ ಅದು. ಬಟ್ ತಲೆ ಅಷ್ಟೇನ ಬರೋದು ಅದ್ರದ್ದು. ತುಂಬಾ ಚಿಕ್ಕದಾಗಿದೆ ಅಲ್ಲ ತಲೆ ಚಿಕ್ಕದಾಗಿದೆ. ಬಾಡಿ ಕಂಪೇರ್ ಮಾಡಿದ್ರೆ ಬಾಡಿ ಕಂಪೇರ್ ತಲೆ ಚಿಕ್ಕದ್ ಬರುತ್ತೆ. ಒಳಗೆ ಹೋಗೋದಿಲ್ಲ. ಸ್ವಲ್ಪ ಈಗ ಫುಡ್ಗೋಸ್ಕರ ಬಂದಿದೆ ಅದು. ಓಕೆ ಓಕೆ ಇಲ್ಲಿ ಇಲಿಗಳು ಜಾಸ್ತಿ ಓಡಾಡ್ತಿರುತ್ತೆ. ಈ ಸೈಜ್ ಅಲ್ಲಿ ಇಷ್ಟು ಗ್ರೋತ್ ಇರಲ್ಲ, ಇದು ಚೆನ್ನಾಗಿ ಗ್ರೋತ್ ಇದೆ. ಅಂದ್ರೆ ಒಳ್ಳೆ ಫುಡ್ ಸಿಕ್ಕಿದೆ ಇದಕ್ಕೆ ಇಲ್ಲಿ. ಓಕೆ ಏನೋ ಮಾಡ್ತು. ಅದಕ್ಕೆ ಗಾಬರಿ ಆಗಿದೆ ಅಲ್ಲ, ಒಂದೆರಡು ಎಲ್ಲ ಮಾಡ್ಕೊಬಿಡುತ್ತೆ. ಕಚ್ಚಿ ಕಚ್ತಾ ಬಾಯ ಗಾಬರಿ ಆಗಿದೆ. ಅದು ಹೇಳಿದ್ನಲ್ಲ, ತುಂಬಾ ಗಾಬರಿ ಆಗಿದೆ. ಕೋರಿ ಬೇಕಾಜಿ ಏನ್ ಬಿಡ ರಕ್ತ ಬರ್ತಾ ಕಚ್ಚಿದ್ರೆ ಅಣ್ಣ ಇವ್ರು ಹಿಡಿತಾನೆ ಬರ ನೀನ್ ಯಾಕೊಳ್ಳು ನಡಿ ನಡಿಯ ಹಿಡ್ದೇ ಬಿಡ್ತಾರ. ನಡಿ ನಿಮ್ಗೆ ಹೊಡಿತಾ ಬಾಯಿ ಹಾಕ್ತಷ್ಟೇ ಗಾಯ ಆಗಿರುತ್ತಾ? ವಿಷಯ ಅಲ್ಲ ಇರಲ್ಲ. ಎಲ್ಲ ಆಗ್ತು ಹೇಳಿಲ್ಲ ಅಷ್ಟೇ, ಹಾಕಿದ್ ಬಿಡ್ತು. ಹೌದಾ? ಹಿಂಗೆ ಗರ್ಗಸ ಥರ ಇರುತ್ತೆ, ಹಿಂಗೆ ಹಾಕತ್ತೆ ಎಳೆಯುತ್ತೆ. ಒಂದೊಂದು ಟೈಮ್ ಗಟ್ಟಿಗೆ ಹಿಡಿದ್ರೆ ಬಿಡಲ್ಲ. ನಾವು ಇಲ್ಲಿ ಫ್ರೀ ಬಿಟ್ವಲ್ಲ ಅಲ್ಲಿ ಬಿಟ್ಬಿಡುತ್ತೆ, ಇಲ್ಲಾಂದ್ರೆ ಗಟ್ಟಿಗೆ ಹಾಕ್ಬಿಡುತ್ತೆ. ಇಂಡಿಯನ್ ರಾಟ್ ಸ್ನೇಕ್ ಇದು ಒಂದು ವಿಷಯ ಇರಲ್ಲ, ರೈತನ ಮಿತ್ರ. ಆದರೆ ಇಲ್ಲಿ ಈಗ ವ್ಯವಸಾಯದ ಜಾಗ ಏನು ಇಲ್ಲದೆ ಇರೋದ್ರಿಂದ ಅವುಗಳ ಸಂತತಿಗಳೆಲ್ಲ ಈಗ ಕಮ್ಮಿ ಆಗ್ತಾ ಇದ್ದಾವೆ.